ನಿಮ್ಮೊಂದಿಗೆ DVG ವಾಯ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಈ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ರಹಸ್ಯದ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ SIT ತನಿಖೆ ಏನಾದರೂ ದಾರಿ ತಪ್ಪಿದೆಯಾ, ಅಥವಾ SIT ತನಿಖೆಗೆ ಯಾರಾದರೂ ರಾಜಕಾರಣಿಗಳು ಹಿಡಿತದಲ್ಲಿದೆಯಾ, ಅಂದರೆ SIT ತನಿಖೆಯನ್ನು ಕಂಟ್ರೋಲಿಂಗ್ ಕೆಪಾಸಿಟಿ ಕರ್ನಾಟಕದಲ್ಲಿ ಅಥವಾ ರಾಜಕಾರಣಿಗಳಲ್ಲಿ ಯಾರಿಗಾದರೂ ಇದೆಯಾ ಎಂಬ ಅನುಮಾನಗಳು ಇಷ್ಟು ದಿನಗಳಿಂದ ಕೆಲವರಿಗೆ ಕಾಡ್ತಾ ಇದ್ದು, ಅದಕ್ಕೆ ಈ ಒಂದು ಕ್ಲಿಯರಿಟಿ ಕೊಡಬೇಕು. ಅದರಲ್ಲಿ ಯಾರು ತಪ್ಪು ಮಾಡಿದರೆ, ಸೌಜನ್ಯ ವಿಚಾರ ಆಗಿರ್ಬೋದು, ಅಲ್ಲಿ ನಡೆದಿರ್ತಕ್ಕಂಥ ಸರಣಿಯ ಹತ್ಯೆ ಕರ್ಮಕಾಂಡಗಳ ವಿಚಾರ ಆಗಿರ್ಬೋದು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಏನು ಸೌಜನ್ಯ ಪರ ಹೋರಾಟಗಾರರ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ಪ್ರತಿಯೊಬ್ಬರಿಗೂ ಸಹ ಕಾಣ್ತಾ ಇದೆ. ಇಷ್ಟು ದಿನಗಳ ಕಾಲ ಈ SIT ಅವ್ರದ್ದು ಏನಾಗಿತ್ತು ಅಂತ ಹೇಳಿದ್ರೆ ಒನ್ ಸೈಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಯಿತು. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆಗೆ ಈ ಮಾಧ್ಯಮಗಳು, ಈ ಕಾಸಿಗೆ ಮಾರಿಕೊಂಡ ಮಾಧ್ಯಮಗಳು ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ವು ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ SIT ಅವರು ಒನ್ ಸೈಡ್ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದಾರೆ, ತಪ್ಪಿಲ್ಲ. ಬಟ್ ಏನು ಮಾಡಿದ್ದಾರೆ, ಏನು ಈ ಸೌಜನ್ಯ ಪರ ಹೋರಾಟಗಾರರಿದ್ರು ಅವ್ರನ್ನೆಲ್ಲರ ಕಡೆ ಒಂದು ಕಡೆಯಿಂದ ಬಿಡ್ದ, ಯಾರನ್ನೂ ಬಿಡದೆ, ಸಮೀರಿಂದ ಹಿಡಿದು ಮಟ್ಟಣ್ಣನವರು, ಹಾಗೆ ತಿಮ್ಮರೋಡಿಯವರು, ಹಾಗೆ ಅವರ ಸಂಘಟನೆಯಲ್ಲಿ ಅಥವಾ ಅವರ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರ ಬಗ್ಗೆ ಎಲ್ಲರ ಕಡೆಗೂ ಸಂಕ್ಷಿಪ್ತವಾಗಿ ಎಲ್ಲ ತಿಳ್ಕೊಂಡಿದ್ದಾರೆ. ಸೊ ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಾಗಿತ್ತು ಅದನ್ನೂ ಸಹ ಅವ್ರು ಮಾಡ್ತಾ ಇದ್ದಾರೆ. ಮಧ್ಯ ಯಾರೋ ಎಂಜಲ್ ತಿನ್ನೋ ಒಬ್ಬ ಅಧಿಕಾರಿ ಮಾಡ್ದ ಅಂತ ಹೇಳಿ SITಗೆ ಒಂದು ಸ್ವಲ್ಪ ಕೆಟ್ಟ ಹೆಸರು ಸಹ ಬಂತು. ಯಾರೋ ಮಂಜುನಾಥ್ ಗೌಡ ನಮ್ಮ ವಕೀಲರು ಜಗದೀಶ್ ಅವ್ರು ಹೇಳ್ತಾರೆ ನೋಡಿ, ಎಂಜಲು ತಿನ್ನೋ ನಾಯಿ ಸೌಜನ್ಯಳ ತಾಯಿಯವರಿಗೆ ಹೆಣ್ಮಕ್ಳ ಹತ್ರ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ರಲ್ಲ, ಆ ವಿಚಾರದಲ್ಲಿ SIT ಏನಾದರೂ ಹಳ್ಳ ಹಿಡಿತಾ ಅಥವಾ ರಾಜಕಾರಣಿಗಳು ಯಾರ ಕೈಯಲ್ಲಾದರೂ ಇದೆಯಾ ಅನ್ನೋ ಒಂದು ವಾತಾವರಣ ಹಬ್ಕೊಂಡ್ಬಿಟ್ಟಿತ್ತು. ಯಾಕೆ ಅಂತ ಹೇಳಿದರೆ ಇವತ್ತು ಸಮಾಜದಲ್ಲಿ SIT ಆಗಿರಲಿ, CID ಆಗಿರಲಿ, CBI ಆಗಿರಲಿ, ಎಲ್ಲರೂ ಇರ್ತಕ್ಕಂಥದ್ದು ಸಹ ಸತ್ಯವನ್ನು ಕಂಡುಹಿಡಿಯಲು. ಇಲ್ಲಿ ಧರ್ಮಸ್ಥಳದ ವಿಚಾರ ಅಂತ ಹೇಳಿದ್ರೆ ಇದೊಂಥರ ವರ್ಲ್ಡ್ ವೈಡ್ ಸ್ಟೋರಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಧರ್ಮಸ್ಥಳದ ಹೆಗಡೆಯವರು ಹೇಳ್ತಾರೆ, ಅಲ್ಲಿ ಕೊಲೆ ಆಗ್ತಿರ್ತಕ್ಕಂಥ ವಿಚಾರದ ಬಗ್ಗೆ ನಾನೇ ಮೊದಲು ಧ್ವನಿ ಎತ್ತಿದ್ದು, ನಾನೇ CID ಅವರಿಗೆ ಲೆಟರ್ ಬರೆದಿದ್ದು, ನಾನೇ ಸರ್ಕಾರಕ್ಕೆ ಲೆಟರ್ ಕೊಟ್ಟಿದ್ದು, ನಾನೇ ಮುಖ್ಯಮಂತ್ರಿಯವರಿಗೆ ವಿಚಾರವನ್ನು ಮುಟ್ಟಿಸಿದ್ದು ಅಂತ ಹೇಳ್ತಾರೆ. ಓಕೆ, ಒಂದು ಸೈಡು ಹೆಗಡೆಯವ್ರದ್ದು ಹಾಕೋಣ. ಇನ್ನು ಒಂದು ಸೈಡು ಏನು ಸೌಜನ್ಯ ಅವ್ರ ಕೊಲೆ ಆಗುತ್ತೆ, ಈಗ 13 ವರ್ಷಗಳು ಕಳೆದು ಹೋಗ್ಬಿಟ್ವು ಅಲ್ವಾ. ಅದಕ್ಕೋಸ್ಕರ ಅವರ ತಾಯಿಯ ಕಣ್ಣೀರು, ಸೌಜನ್ಯ ತಾಯಿಯ ಕಣ್ಣೀರು ಯಾರಿಗೆ ಮುಟ್ಟುತ್ತೆ ಹೇಳಿ? ಅದೇನು ಕೊಂದು ಅವಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರಹಿಂಸೆ ಎಷ್ಟು ಹೇಳಿ? ಸತ್ಯ ಇವತ್ತಲ್ಲ ನಾಳೆ ಗೆಲ್ಲುತ್ತೆ, ಸ್ವಲ್ಪ ನಿಧಾನವಾದ್ರೂ ಕರೆಕ್ಟಾಗಿ ಗೆಲ್ಲುತ್ತೆ. ಆ ಗೆಲ್ಲುವಂಥ ಸಮಯ ಮತ್ತೆ ಬಂದಿದೆ. ಇಲ್ಲಿ ದೊಡ್ಡ ಮನೆಯವ್ರು ಮಾಡಿದ್ದಾರೆ, ಚಿಕ್ಕ ಮನೆಯವ್ರು ಮಾಡಿದ್ದಾರೆ, ಚಿಕ್ಕ ದಣಿಗಳು ಮಾಡಿದ್ದಾರೆ, ದೊಡ್ಡ ದಣಿಗಳು ಮಾಡಿದ್ದಾರೆ, ಐ ಡೋಂಟ್ ನೋ. SIT ಅವ್ರು ಇದ್ದಾರೆ, ಅದನ್ನು ಮಾಡ್ತಾರೆ. ಆದರೆ ಈಗ ಇವತ್ತು ಬೆಳಕಿಗೆ ಬಂದಿರತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಳೆ ಪೊಲೀಸ್ ಇನ್ಸ್ಪೆಕ್ಟರ್ ಹಿಡಿದು ಅಲ್ಲಿ ಡ್ಯೂಟಿ ಮಾಡ್ತಾ ಇರ್ತಕ್ಕಂಥ 42ರಿಂದ 45 ಜನ ಪೊಲೀಸ್ನವ್ರನ್ನ ಕರೆಸಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಮಂಜುನಾಥ ಇನ್ಸ್ಟಿಟ್ಯೂಟ್ ಕಾಲೇಜ್ಗಳಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸತ್ಯಕ್ಕೆ ಹತ್ತಿರವಾದ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ಕೊಲೆಯಾಗಿರುತ್ತೆ, ಆ ಸೌಜನ್ಯ ಎಲ್ಲಿ ಓದ್ತಾ ಇದ್ಲು, ಆ ಸೌಜನ್ಯ ಕೇಸನ್ನು ಕೊಡೋಕೆ ಹೋದ್ರೆ ಅವ್ರ ಮಾವ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಯಾಕೆ ತಗೊಳ್ಲಿಲ್ಲ, ಆ ಕೇಸ್ಗಳನ್ನ ಯಾಕೆ ಈ ಪೊಲೀಸ್ ಅಂದ ತಕ್ಷಣನೇ ನನಗೇನಾಗುತ್ತೆ, ಈ ಪೊಲೀಸ್ ಕೆಲಸ ಮರ್ತ್ಬಿಟ್ಟು ಪೊಲೀಸ್ ಕೆಲಸಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಧರ್ಮಸ್ಥಳದ ಪೊಲೀಸ್ನವ್ರದ್ದು ಒಂದು ಕಡೆಗೆ ಇರಲಿ, ಥ್ರೋಟ್ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ದುಡ್ಡಿನ ಮೇಲೆ ನಿಂತ್ಬಿಟ್ಟಿದ್ದಾರೆ ರೀ. ಮೊನ್ನೆ
ಇಡಪನೂರು ಪೊಲೀಸ್ ಸ್ಟೇಷನ್ನಲ್ಲಿ ಸೌಜನ್ಯ, ಶೈಲಜಾ, ಸುಕನ್ಯಾ, ಶೈಲಜಾ, ಏನು ಈ ಹೆಣ್ಮಕ್ಳೇ ಫುಲ್ಲು ರಾಯಭಾರಿ ಅಂತಾರಲ್ಲ ನಮ್ಮನೆ ಆಗ್ಬಿಟ್ಟಿದೆ. ಆಯ್ತು, ಅದನ್ನು ಒಂದು ಪಾರ್ಟಿ ಬಿಟ್ಬಿಡೋಣ. ಈ ಒಂದು ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಪೊಲೀಸ್ನವ್ರನ್ನ ಎನ್ಕ್ವೈರಿ ಮಾಡ್ತಾ ಇದೆ SIT ತನಿಖೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹೇಳಿದ್ದಲ್ಲ, ಎಲ್ಲ UDR ಇದೆ, ಸತ್ಯಕ್ಕೆ ದೂರವಾದ ಮಾತುಗಳು. ಎಲ್ಲಿ ಕೊಲೆ ಆಗಿರುತ್ತೆ, ಎಲ್ಲಿ ನಾಳೆ ಈ ವ್ಯಕ್ತಿ ಅಂದರೆ ಏನು ಮುಸುಕುದಾರಿ ಇದ್ನಲ್ಲ ಅಲ್ಲಿ ತೋರಿಸ್ತಾ ಇದ್ದಾನೆ. 1, 2, 3, 4 ಅಂತ ಏನು ಪಾರ್ಟ್ಗಳು ಮಾಡ್ಕೊತ ಹೋಗಿದ್ರಲ್ಲ, ನಾಳೆ ಹೋಗ್ಬೇಕು ಅನ್ನೋದ್ರೊಳಗೆ ಇವತ್ತಿನ ದಿವಸನೇ ಅದ್ರ ಪಿಕ್ಚರ್ ಹೇಳ್ಬಿಡೋರು. ಅಲ್ಲಿ ಬಹಳ ಜನ ಬರ್ತಾ ಇದ್ರು, ದೈವ ಇತ್ತು, ತೀರ್ಕೊಂಡ್ರು. ಗಿಳಿಯಾರ ಯಾವುದೋ ಒಂದು ಮತ್ತೊಂದು ಘಾಟ್ ತಂದಿದ್ದಲ್ಲಪ್ಪ, ಘಾಟಲ್ಲಿ ಏನು ಸಿಕ್ತು? ಇದು ವಾಸ್ತವ್ಯ. ನಾನಿಲ್ಲಿ ಹೇಳೋದು ಯಾರು ಸಮೀರ್ ಅವರು ಬಹಳ ಬ್ಯೂಟಿಫುಲ್ ಆಗಿ A1 ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ಅವ್ರು ಮೊದಲೇ ಹೇಳಿದ್ದಾರೆ, ನಾನು ಇದನ್ನು ಯಾರ ಮಾತು ಕೇಳಿ ಮಾಡಿಲ್ಲ, ಹಿಂದೆ ಮುಂದೆ ನಡೆದಿರ್ತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡು ನಾನು ಮಾಡ್ತಾ ಇದ್ದೀನಿ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಆದರೂ ಸಮೇತ ಅವನು ಹಿಂದೂ, ಮುಸಲ್ಮಾನು ಅಂತಂದು ಇವರೇ ಜಗಳ ಆಡಿಕೊಂಡು ಆ ವ್ಯಕ್ತಿನ ಹೀರೋ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂಥ ಪರಿಸ್ಥಿತಿ ಮಾಡಿಟ್ರು ಸಮೀರ್ MD ಅವ್ರದ್ದು. ಈ ಗಿಳಿಯಾರಿಗೆ, ಕೀರ್ತಿಗೆ, ಚಕ್ರವರ್ತಿ ಸುಲೇಬೇಲಿಗೆ ಈಗ ಅದೇ ಗತ್ಲೆ ಬಂದ್ಬಿಟ್ಟಿದೆ. ಈಗ ಮೊನ್ನೆ ಅವನು ಯಾರು